ಎಸ್, ಕಾಕ್ರೋಚ್ ಜನತಾ ಪಾರ್ಟಿ ಏನಿದು? ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಶುರುವಾಯಿತು? ಇದು ಯಾರ ಕಾರಣ ಇದನ್ನು ಶುರು ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಈ ಕಾಕ್ರೋಚ್ ಜನತಾ ಪಾರ್ಟಿ ಶುರು ಆಗಿರೋದು ಅಂದರೆ ಲೈಕ್ ಇನ್ಸ್ಟಾಗ್ರಾಮ್ ಪೇಜ್ ಶುರು ಆಗಿದ್ದು ಮೇ 15ಕ್ಕೆ. ಇವತ್ತಿನ ದಿನದಲ್ಲಿ ಅಂದರೆ ಮೇ 21ನೇ ತಾರೀಕು 10 ಮಿಲಿಯನ್ ಪ್ಲಸ್ ಫಾಲೋವರ್ಸ್ನ ಗಳಿಸಿದೆ. ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ತುಂಬ ಜನ ಯೂತ್ ಇದಕ್ಕೆ ಫಾಲೋ ಮಾಡ್ತಿದ್ದಾರೆ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಇದು ಹೇಗೆ ಶುರುವಾಯಿತು ಅನ್ನೋದು ತಿಳ್ಕೊಳ್ಳೋದಾದ್ರೆ, ಭಾರತದ ಚೀಫ್ ಜಸ್ಟಿಸ್ ಆಗಿರುವಂತಹ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಕಮೆಂಟ್ ಮಾಡ್ತಾರೆ. ಆ ಕಮೆಂಟ್ ಫುಲ್ ವೈರಲ್ ಆಗುತ್ತೆ. ಹಾಗಾಗಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಹುಟ್ಕೊಳ್ಳುತ್ತೆ. ಏನು ಆ ಕಮೆಂಟ್ ಅಂತ ನೋಡೋದಾದರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಂಥ ವಿಡಿಯೋದಲ್ಲಿ ಅನ್ಎಂಪ್ಲಾಯ್ಡ್ ಯೂತ್ RTI ಆಕ್ಟಿವಿಟೀಸ್ ಮತ್ತು ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ಗಳು ಕಾಕ್ರೋಚ್ ಅಂತ ಈ ಚೀಫ್ ಜಸ್ಟಿಸ್ ಆಗಿರುವಂತಹ ಸೂರ್ಯಕಾಂತ್ ಅವರು ಹೇಳಿರ್ತಾರೆ. ಹಾಗಾಗಿ ಇದು ಯೂತಲ್ಲಿ ಹಾಗೂ ಜನರಲ್ಲಿ ಸಾಮಾನ್ಯವಾಗಿ ಕೋಪನ ಹೆಚ್ಚು ಮಾಡಿದೆ. ಇದಾದ ನಂತರ ಚೀಫ್ ಜಸ್ಟಿಸ್ ಆಗಿರುವಂತಹ ಸೂರ್ಯಕಾಂತ್ ಅವರು ಕ್ಲಾರಿಫಿಕೇಶನ್ನ ಕೊಡ್ತಾರೆ. ನಾನು ಈ ಮಾತನ್ನ ಎಲ್ಲ ಯೂತ್ಗಳಿಗೂ ಹೇಳಿಲ್ಲ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಆದರೆ ಅಷ್ಟೊತ್ತಿಗಾಗಲೇ ಯೂತಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇತ್ತು, ಅದನ್ನು ತಣ್ಣಗೆ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಘಟನೆ ಆದ ನಂತರ 30 ವರ್ಷದ ಅಭಿಜಿತ್ ದೀಪ್ಕೆ ಅನ್ನೋ ವ್ಯಕ್ತಿ ಪ್ರೊಟೆಸ್ಟ್ ರೂಪದಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಒಂದು ಪೇಜ್ನ ಓಪನ್ ಮಾಡ್ತಾರೆ. ಸೊ ಇದಿಷ್ಟೊಂದು ವೈರಲ್ ಯಾಕಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದ್ರ ಹಿಂದೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಯುವಕರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಫ್ರಸ್ಟ್ರೇಷನ್ ಜಾಸ್ತಿ ಇದೆ. ಮೀಮ್ ಕಲ್ಚರ್ ನಮ್ಮಲ್ಲಿ ಇದೆ, ಹೌದು. ಇನ್ಸ್ಟಾಗ್ರಾಮ್ ರೀಲ್ ಆಲ್ಗರಿದಮ್ ಕೂಡ ಅದನ್ನು ಪುಷ್ ಮಾಡ್ತಾ ಇದೆ. ಆ್ಯಂಡ್ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಕಾಂಟೆಂಟ್ ಕೂಡ ಇದರಲ್ಲಿದೆ. ಹಾಗೆ ಶೇರೆಬಲ್ ಫನ್ನಿ ಕಾಂಟೆಂಟ್ ಕೂಡ ಇದಾಗಿದೆ. ಸೊ ಹಾಗಾಗಿ ಇದು ಇಷ್ಟೊಂದು ವೈರಲ್ ಆಗ್ತಾ ಇದೆ. ಮತ್ತು ಕೆಲವು ದಿನಗಳಲ್ಲಿ ಅಂದರೆ 5ರಿಂದ 6 ದಿನಗಳಲ್ಲಿ 10+ ಮಿಲಿಯನ್ ಫಾಲೋವರ್ಸ್ಗಳನ್ನ ಈ ಕಾಕ್ರೋಚ್ ಜನತಾ ಪಾರ್ಟಿ ಏನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫಾಲೋವರ್ಸ್ನ ಹೊಂದಿದೆ. ಆ್ಯಂಡ್ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋ ಕೂಡ ಇದೆ. ಆ ಮ್ಯಾನಿಫೆಸ್ಟೋಲಿ ಒಂದಿಷ್ಟು ಪಾಯಿಂಟ್ಸ್ಗಳಿದ್ದಾವೆ. ಆ ಪಾಯಿಂಟ್ಸ್ಗಳು ಏನು ಅನ್ನೋದನ್ನು ನೋಡೋಣ. ಈ ವೈರಲ್ ಆಗ್ತಿರುವಂತಹ ಮ್ಯಾನಿಫೆಸ್ಟೋದಲ್ಲಿ ಇರುವಂತಹ ಮುಖ್ಯ ಪಾಯಿಂಟ್ಸ್ಗಳೇನು ಅಂದರೆ, ರಿಟೈರ್ಡ್ ಚೀಫ್ ಜಸ್ಟಿಸ್ಗಳಿಗೆ ರಾಜ್ಯಸಭಾದಲ್ಲಿ ಸೀಟ್ಗಳನ್ನ ಕೊಡಬಾರ್ದು ಅನ್ನೋದು ಒಂದು ಪಾಯಿಂಟ್ ಆಗಿದೆ. 2ನೇ ಪಾಯಿಂಟ್ ಬಂದ್ಬಿಟ್ಟು ಮಹಿಳೆಯರಿಗೆ 50% ರಿಸರ್ವೇಷನ್ನ ಕೊಡಬೇಕು. ಆ್ಯಂಡ್ 3ನೇ ಪಾಯಿಂಟು ಪಾರ್ಟಿ ಚೇಂಜ್ ಮಾಡುವ MPs MLAsಗಳಿಗೆ 20 ವರ್ಷ ಎಲೆಕ್ಷನ್ ಕಾಂಟೆಸ್ಟ್ ಬ್ಯಾನ್ ಮಾಡಬೇಕು. 4ನೇ ಪಾಯಿಂಟು ದೊಡ್ಡ ಕಾರ್ಪೊರೇಟ್ ಮೀಡಿಯಾ ಹೌಸಸ್ಗಳ ಮೇಲೆ ಆಕ್ಷನ್ಗಳನ್ನ ತಗೋಬೇಕು ಅನ್ನೋದು ಇವ್ರ 4ನೇ ಪಾಯಿಂಟ್ ಆಗಿದೆ. ಸೊ ಇವರ 5ನೇ ಪಾಯಿಂಟ್ ಬಂದ್ಬಿಟ್ಟು ಕಾನೂನುಬದ್ಧವಾಗಿರುವಂತಹ ಮತಗಳನ್ನ ಡಿಲೀಟ್ ಮಾಡಿದ್ರೆ ಅಥವಾ ಅದನ್ನ ಮರೆಮಾಚಿದ್ರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮನ ಕೈಗೊಳ್ಳಬೇಕು ಅನ್ನೋದು ಇವರ ಮ್ಯಾನಿಫೆಸ್ಟೋದಲ್ಲಿರುವಂತಹ ಇಷ್ಟು ಪಾಯಿಂಟ್ಸ್ಗಳಾಗಿದ್ದಾವೆ. ಸೊ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ. ಇದು ನಿಜವಾದ ಪೊಲಿಟಿಕಲ್ ಪಾರ್ಟಿ ಆಗುತ್ತಾ ಅಂತ ಕೆಲವೊಬ್ರು ಕ್ವಶನ್ಗಳನ್ನ ಕೇಳಿದ್ದಾರೆ. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಮುಖ್ಯವಾಗಿ ಇದು ಬರೀ ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಆಗಿದೆ, ಮೀಮ್ ಪ್ರೊಟೆಸ್ಟ್ ಆಗಿದೆ ಹೊರತು ಇದಕ್ಕೆ ಇನ್ನೂ ಎಲೆಕ್ಷನ್ ಸ್ಟ್ರಕ್ಚರ್ ಇಲ್ಲ, ಗ್ರೌಂಡ್ ಲೆವೆಲ್ ಆರ್ಗನೈಸೇಷನ್ ಇಲ್ಲ. ಆದರೆ ಆನ್ಲೈನ್ ಇನ್ಫ್ಲೂಯೆನ್ಸ್ ಮಾತ್ರ ತುಂಬ ಜಾಸ್ತಿನೇ ಇದೆ. ಹಾಗಾಗಿ ಸದ್ಯಕ್ಕೆ ಈಗ ಈ ಮಟ್ಟಕ್ಕೆ ಇದೊಂದು ಪೊಲಿಟಿಕಲ್ ಪಾರ್ಟಿ ಆಗುವಂಥ ಚಾನ್ಸಸ್ಗಳು ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಮಟ್ಟದ ಪೊಲಿಟಿಕಲ್ ಪಾರ್ಟಿ ಕೂಡ ಆಗಬಹುದು. ಸೊ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಂದು ದೊಡ್ಡ ಪಕ್ಷಗಳಿಗೆ ಚಾಲೆಂಜ್ ಆಗ್ತಿದೆಯಾ ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮೇನ್ಲಿ ಇದಕ್ಕೆ ಪೊಲಿಟಿಕಲ್ ನೆಟ್ವರ್ಕ್ ಇಲ್ಲ. ಬಟ್ ಯುವಕರ ಫ್ರಸ್ಟ್ರೇಷನ್ ಮತ್ತು ಪಬ್ಲಿಕ್ ಅಟೆನ್ಷನ್ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಲವರು ಇದನ್ನು ಜೆನ್ಯೂನ್ ಯೂತ್ ವಾಯ್ಸ್ ಅಂತ ಕೂಡ ಹೇಳ್ತಾರೆ. ಇನ್ನು ಕೆಲವರು ಇದು ಟೆಂಪರರಿ ಮೀಮ್ ಟ್ರೆಂಡ್ ಮಾತ್ರ ಅಂತ ಹೇಳ್ತಾರೆ. ಯಾಕಂದರೆ ಲೈಕ್ ಇವಾಗ ತುಂಬ ಟ್ರೆಂಡ್ ಆಗ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಇದು ಫೇಡ್ ಔಟ್ ಆಗುತ್ತಾ ಅಂತ ಹೇಳೋಕ್ಕಾಗಲ್ಲ. ಸೊ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಇನ್ನಷ್ಟು ಹೆಚ್ಚಿನ ವೀಡಿಯೋಸ್ಗಳಿಗೆ ನಮ್ಮನ್ನು ಫಾಲೋ ಮಾಡಿ. ಆ್ಯಂಡ್ ಈ ವಿಡಿಯೋ ಮೇಲೆ ಇನ್ನಷ್ಟು ಹೆಚ್ಚಿನ ವಿಚಾರಗಳು ನೀವು ತಿಳ್ಕೋಬೇಕು ಅನ್ನೋಂಗಿದ್ರೆ ಕಮೆಂಟ್ ಮಾಡಿ ಹೇಳಿ. ನಾನು ಇನ್ನಷ್ಟು ಹೆಚ್ಚಿನ ವಿವರಗಳ ಜೊತೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ.